365 days you get only seafood. ಊಟಕ್ಕೆ ಸಾರಿಲ್ಲ ಅನ್ನೂ ಪರವಾಗಿಲ್ಲ, ಒಂದು ಬೂತಾಯನ್ನ ಇರಲೇಬೇಕು. Done my graduation in Chitrakala Parishad. ಮನೆಯಲ್ಲಿ ಈಗ ಒಂದು ಫಿಶ್ ತಗೊಬಂದು 1000 ರೂಪಾಯಿ ಆಗುತ್ತೆ. ಆಲ್ಮೋಸ್ಟ್ ಆ ಫಿಶ್ ನನಗೆ ಇವರು ಫ್ರೈ ಮಾಡಿಕೊಡ್ತಾರೆ ಆ ಕಾಸ್ಟ್ಗೆ. ಹಲೋ ಅಂತ ಸತೀಶ್ ಶಾರುಖ್ ನೀವು ನೋಡ್ತಾರೆ ಕಲಿ ಫುಡ್ಸು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಆ್ಯಂಡ್ ಇವತ್ತು ನಾವು ಬಂದಿರೋ ಜಾಗ ಎಲ್ಲಂತಂದರೆ ಸೊ NRI ಲೇಔಟಿಗೆ ಬಂದಿದ್ದೀವಿ. ಈ ಕಡೆಯಿಂದ ಒಂದು ಶೂಟ್ ಇತ್ತು, ಸೊ ಅದನ್ನು ಮುಗಿಸ್ಬಿಟ್ಟು ಈ ಕಡೆಯಿಂದ ಪಾಸ್ ಆಗಿದ್ದ ಟೈಮಲ್ಲಿ ಇಲ್ಲಿ ಬ್ಯಾಕ್ ನೋಡ್ತಿರ್ಬೋದು. ಸೊ ಫಿಶ್ ಫ್ರೈ ಮಾಡ್ತಾವ್ರೆ, ಸೌದೆ ಒಳ್ಳೆ ಫಿಶ್ ಫ್ರೈ. ಆ್ಯಂಡ್ ದೇ ಹ್ಯಾವ್ ಲೈಕ್ ಸಪ್ರೇಟಾಗಿ ಗ್ರಿಲ್ಲು ಮಾಡ್ಕೊಡ್ತಾರೆ, ಫಿಶು ಗ್ರಿಲ್ಲು ಮಾಡ್ಕೊಡ್ತಾರೆ. ಟ್ರೈ ಮಾಡಿ ನೋಡೋಣ. ಆ್ಯಂಡ್ ಇದ್ರದ್ದು ಎಕ್ಸಾಕ್ಟ್ ಲೊಕೇಶನ್ ಬಂದು NRI ಲೇಔಟೆ, ಅಕ್ಷಯ್ ನಗರ ಆಪೋಸಿಟ್. ನಿಮಗೆ ಎಕ್ಸಾಕ್ಟ್ ಲ್ಯಾಂಡ್ ಮಾಡಬೇಕಂದ್ರೆ ನಿಮಗೆ ಇಲ್ಲಿ ಇಂಡಿಯನ್ ಗ್ಯಾಸ್ ಗೋಡೌನ್ ಇದೆ, ಎಕ್ಸಾಕ್ಟ್ಲಿ ಅದರ ಆಪೋಸಿಟ್ ಬಂದರೆ ನೀವು ಈ ಒಂದು ಸ್ಟಾಲ್ನ ನೋಡ್ಬಿಡ್ಬೋದು. ಸೊ ಇಲ್ಲಿ ಬೇಸಿಕ್ ಆಗಿ ಕೇಳ್ತಾರೆ ಏನಾರ ಫಿಶಲ್ಲಿ ಏನಿದೆ ಅಂತ. ಜಸ್ಟ್ ಬಂದು ಕೇಳಿದೆ, ಸರ್ ನಾವು ರೆಗ್ಯುಲರ್ ಫಿಶ್ ಸೇಲ್ ಮಾಡಲ್ಲ, ಇಲ್ಲಿ ಇವ್ರ ಹತ್ರ ಎಕ್ಸಾಟಿಕ್ ಫಿಶ್ ಇದೆ, ಈ ಲಾಬ್ಸ್ಟರು ಎಕ್ಸಾಟಿಕ್ ಫಿಶಸ್ ಎಲ್ಲ ಇಲ್ಲಿ ಸಿಗುತ್ತೆ ಅಂತೆ. ಅವೆಲ್ಲ ಟ್ರೈ ಮಾಡೋಣ. ಬಟ್ ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಡಿ, ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಕರೆಂಟ್ಲಿ ಪ್ರೆಸೆಂಟ್ ಏನಿದೆಯೋ ಇವತ್ತು. ಆ್ಯಂಡ್ ಎಲ್ಲದಕ್ಕಿಂತ ಮುಂಚೆ ಫಸ್ಟ್ ಒಂದು ಮಾತು, ಸೊ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ, ಸೇಫಾಗಿ ಸೆಲೆಬ್ರೇಟ್ ಮಾಡಿ. ಬೇಸಿಗಾಗಿ ಲೈಕ್ ತುಂಬ ಇರುತ್ತೆ, ಅಪ್ ಆ್ಯಂಡ್ ಡೌನ್ಸ್ ಅವೆಲ್ಲ ಇರುತ್ತೆ. ಸೊ ಅವೆಲ್ಲ ಮರೆತುಬಿಟ್ಟು ಒಂದು ದಿವಸ ಸ್ವಲ್ಪ ಫ್ರೀಯಾಗಿ ಆರಾಮಾಗಿ ಎಂಜಾಯ್ ಮಾಡ್ಬೋದು ನೀವು. ಆ್ಯಂಡ್ ಈ ವಿಡಿಯೋ ನೀವು ನೋಡ್ತಿರೋ ನ್ಯೂ ಇಯರ್ ನೋಡ್ತಿರ್ತೀರ ಈ ಒಂದು ವಿಡಿಯೋನ. ಸೊ ಬನ್ನಿ ಡೈರೆಕ್ಟಾಗಿ ಹೋಗೋಣ. ಆ್ಯಂಡ್ ಈ ಒಂದು ಸ್ಟಾಲ್ ಹೆಸರು ಬಂದು ಹೌಸ್ ಆಫ್ ಸೀ ಫುಡ್ ಅಂತ. Indian salmon, vanjam, black pomfret, vanjam cubes, kebab size, paya irukku, shankara irukku, bangda irukku, matti irukku, yara irukku. ಸರ್ ನಮಸ್ತೆ. ನಮಸ್ಕಾರ ಸರ್. ಸೊ ಏನೇನಿದೆ ನಿಮ್ಮ ಹತ್ರ ಫಿಶ್ ವೆರೈಟೀಸ್ಗಳು? ನಮ್ಮ ಹತ್ರ ಬರೀ ಸೀ ಫುಡ್ ಮಾತ್ರನೇ, ರಿವರ್ ಫಿಶ್, ಫ್ರೆಶ್ ವಾಟರ್ ಅದೆಲ್ಲ ಯಾವುದು ಇಡಲ್ಲ. ಕೆರೆ ಮೀನು ಅನ್ನೋದಕ್ಕಿಂತ ಫ್ರೆಶ್ ವಾಟರ್ ಫಿಶ್ನಲ್ಲಿ ತಿಲಾಪಿಯಾ ಅದು ಒಂದೇನೆ. ಅದು ಬಿಟ್ಟರೆ ಬರೀ ಸೀ ಫುಡ್. ನಮ್ಮ ಹತ್ರ 365 days ಅಪಾರ್ಟ್ ಫ್ರಮ್ ಫೆಸ್ಟಿವಲ್ ಆ್ಯಂಡ್ ಮಂಡೇಸ್ ಯು ಗೆಟ್ ಓನ್ಲಿ ಸೀ ಫುಡ್. 365 days ಲೈಕ್ ನಿಮಗೆ ಸೀ ಫುಡ್ ಸಿಗುತ್ತೆ. ಆ್ಯಂಡ್ ಇನ್ನೊಂದು ಕೇಳ್ಪಟ್ಟು ನಿಮ್ಮ ಹತ್ರ ಇದರ ಎಕ್ಸಾಟಿಕ್ ಫಿಶ್ ಎಲ್ಲ ಸಿಗುತ್ತಲ್ಲ ಅಂತಲ್ಲ? ಹೌದು ಸರ್. ಲೈಕ್ ಲಾಬ್ಸ್ಟರ್ಸು, ರೈನ್ಬೋ ಲಾಬ್ಸ್ಟರ್ಸು, ಬ್ರೌನ್ ಲಾಬ್ಸ್ಟರ್ಸು, ಗ್ರೀನ್ ಲಾಬ್ಸ್ಟರ್ಸು, ಆಕ್ಟೋಪಸ್ಸು, ಮತ್ತು ಇನ್ನೂ ಕೆಲವು ವೆರೈಟೀಸ್ ಇದೆ. ಅದು ಸ್ಪೆಸಿಫಿಕ್ಕಾಗಿ ಕೆಲವ್ರು ಮಾತ್ರ ಕೇಳ್ತಾರೆ, ಎಲ್ಲರೂ ಕೇಳಲ್ಲ. ಅಂಥವ್ರಿಗೆ ಮಾತ್ರ ಅದನ್ನ ತರಿಸಿ ಕೊಟ್ಟು ಅವ್ರಿಗೆ ಫ್ರೀ. ಇದಂಗೆ ನಿಮಗೆ ಮೈಂಡಿಗೆ ಬಂತು? ಲೈಕ್ ಬೇಸಿಕಲಿ ಈ ರೋಡ್ ಸೈಡ್ ಸೀ ಫುಡ್ ಅಂದ್ರೇ ಜಿಲೇಬಿ, ಬಾಂಗ್ಡೆ, ಆಮೇಲೆ ಈಗೀಗ ರೂಪ್ಚಂದು, ಕರೆಕ್ಟಾ? ಕರೆಕ್ಟ್. ಅದು ಹೆಂಗೆ ನೀವು ಕಸ್ಟಮರ್ ಬಂದಿದ್ದಾರೆ, ಸೊ ನೀವು ಹೆಂಗೆ ಈ ಥರ ಯೂನಿಕ್ ಆಗಿ ಲೈಕ್ ಥಿಂಕ್ ಮಾಡಿದ್ರಿ ಈ ಥರ ಎಲ್ಲ ನಾವು ಫಿಶ್ ಕೊಡೋಣ ಅಂತ? ಸರ್ ನಾನು ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಈ ಕಡೆ ಸರೌಂಡಿಂಗ್ನಲ್ಲಿ ಫುಲ್ಲು ಸರ್ವೆ ಮಾಡಿದೆ. ಆಲ್ಮೋಸ್ಟ್ ಎಲ್ಲರೂ ಡೀಪ್ ಫ್ರೈ ಮಾಡ್ತಾರೆ ಮತ್ತು ಬರೀ ಲೇಕ್ ಫಿಶ್ ಮಾಡ್ತಾರೆ. ಆಗ ನಾನು ನೋಡಿದ್ದು ಬರೀ ಜಿಲೇಬಿ. ಆಮೇಲೆ ನೋಡ್ತಾ ಏನೇನೋ ವೆರೈಟಿಯಾಗಿ ಕಾಣಿಸ್ತದೆ. ನನಗೆ ಇಲ್ಲಿ ಕನ್ಫ್ಯೂಸ್ ಮಾಡ್ತಾರೆ ಕಸ್ಟಮರ್ಸ್ ಬಂದು, ನೀವು ಸ್ಲೈಸಸ್ನಲ್ಲಿ ಬ್ಲ್ಯಾಕ್ ಪಾಂಫ್ರೆಟ್ಗೆ ಏನಕ್ಕೆ ಇಷ್ಟು ರೇಟ್ ಮಾಡ್ತೀರಾ, ರೋಡ್ ಸೈಡ್ನಲ್ಲಿ ಬೇರೆ ಕಡೆ ಎಲ್ಲ ನಿಮಗೆ 70 ರೂಪಾಯಿ 80 ರೂಪಾಯಿ, ನಿಮ್ಮ ಹತ್ರ ಮಾತ್ರ ಯಾಕೆ 150 200 ಅಂತಾರೆ. ಅವ್ರು ಯಾವ ಮೀನು ತಿಂದಿದ್ದೀನಿ ಅಂತಲೇ ಅವ್ರಿಗೆ ಗೊತ್ತಿಲ್ಲ. ಅವ್ರು ರೂಪ್ಚಂದ್ ತಿಂದ್ಬಿಟ್ಟು ಇಲ್ಲಿರೋ ಬ್ಲ್ಯಾಕ್ ಪಾಂಫ್ರೆಟ್ಗೆ ಬಂದು 50 ರೂಪಾಯಿ ಕೊಡು 60 ರೂಪಾಯಿ ಕೊಡೋದ್ರೆ ಆಗಲೇ ನಮಗೂ ಗೊತ್ತಾಯಿತು ವೆರೈಟೀಸ್ನಲ್ಲಿ ಇಷ್ಟೊಂದು ಪಿರಾನ ಕ್ಯಾಟಗರಿನಲ್ಲಿರೋ ಒಂದು ಫಿಶ್ ಕ್ಯಾಟಗರಿ ರೂಪ್ಚಂದ್. ಸೊ ಅದೆಲ್ಲ ಈಗ ಕಲ್ಚರ್ಡಲ್ಲಿ ಮಾಡ್ತಾ ಇರೋದ್ರಿಂದ ನಿಮಗೆ ವೆರೈಟೀಸ್ ಜಾಸ್ತಿ ಸಿಗ್ತಾ ಇದೆ. ರೋಹು, ಕಟ್ಲಾ ಇದೆಲ್ಲ ರಿವರ್ ಫಿಶಸ್, ಲೇಕ್ ಫಿಶಸ್. ಇದರಲ್ಲಿ ರಿವರ್ ಫಿಶ್ ಯಾವುದು ಅಂತ ಗೊತ್ತಿಲ್ಲ, ಲೇಕ್ ಫಿಶ್ ಯಾವುದು ಅಂತ ಗೊತ್ತಿಲ್ಲ. ನನಗೆ ಆ ಕನ್ಫ್ಯೂಷನಲ್ಲಿ ನನಗೆ ಆ ಫಿಶ್ದು ಸವಾಸನೇ ಬೇಡ. ಸೊ ಐ ವಾಸ್ ಫ್ರಮ್ ದ ಕೋಸ್ಟಲ್. ನಾವು ಬೇಸಿಕ್ಕಾಗಿ ಮ್ಯಾಂಗ್ಳೂರು. ನಮ್ಗೆ ಯಾವಾಗಲೂ ಸೀ ಫುಡ್ಡು, ಹೊಳೆ ಮೀನು, ನದಿ ಮೀನು, ಅದರಲ್ಲಿ ಸ್ಪೆಷಲಿ ಸಮುದ್ರದ ಮೀನು ಯಾವಾಗಲೂ ಇರಲೇಬೇಕು. ನಮಗೆ ಒಂದು
ಊಟಕ್ಕೆ ಸಾರಿಲ್ಲ ಅಂದ್ರೂ ಪರವಾಗಿಲ್ಲ, ಒಂದು ಭೂತಾಯನ್ನ ಇರಲೇಬೇಕು. ಸೊ ಹಾಗಾಗಿ ನನಗೆ ಇಲ್ಲಿ ನೋಡಿದಾಗ ಇಲ್ಲಿ ಯಾರ ಹತ್ರನೂ ಸ್ಪೆಷಲ್ ಆಗಿ ಸೀ ಫುಡ್ಡಲ್ಲಿ ಯಾರ ಹತ್ರನೂ ಇಲ್ಲ. ಇದ್ರೇನು ಬಾಂಗ್ಡಾ ಮತ್ತಿ ಬಿಟ್ಟರೆ ಇನ್ನು ಯಾವುದೂ ಇರ್ತಾ ಇಲ್ಲ. ಸೊ ನಾನು ಆಗ ಯೋಚನೆ ಮಾಡಿದೆ, ತಿನ್ನಲಿಕ್ಕೆ ಜನ ಇದ್ದಾರೆ, ಅದೇ ಕೊಡ್ಲಿಕ್ಕೆ ಜನ ಇಲ್ಲ ಇಲ್ಲಿ. ಅದರಲ್ಲೂ ಕೊಡ್ಲಿಕ್ಕೆ ಜನ ಇದ್ರೇನು ಒಳ್ಳೇದನ್ನು ಕೊಡೋರಂತೂ ಇಲ್ಲವೇ ಇಲ್ಲ. ಕೊಡ್ತಾ ಇದ್ದಾರೆ, ಸರಿಯಾಗಿ ಕೊಡ್ತಾ ಇಲ್ಲ ಅಂತ ಅದು ಇನ್ನೊಂದು ನೋಡಿದೆ. ಮತ್ತು ಇಲ್ಲಿ ಕನ್ಸಂಪ್ಷನ್ ಮಾಡೋ ಜನ ಇದ್ದಾರೆ, ಅದು ಅವ್ರಿಗೆ ನಾಲೆಜ್ ಇಲ್ಲ. ಅದ್ರ ಬಗ್ಗೆ ಡೀಟೇಲಾಗಿ ಗೊತ್ತಾದರೆ ತಿನ್ನೋದಕ್ಕೆ ಖಂಡಿತವಾಗ್ಲೂ ಜನ ಬರ್ತಾರೆ ಅನ್ನೋದು ಒಂದು ಮೈಂಡ್ನಲ್ಲಿ ನನಗೆ ಯಾವಾಗ ಅದು ಅನ್ನಿಸ್ತು, ಆಗ ನನ್ನ ಕೆಲಸ ಪ್ರೊಫೆಷ್ನಲಿ ಐ ಆಮ್ ಅನ್ ಆರ್ಟಿಸ್ಟ್. ಸೊ ನಾನು ಆ್ಯಸ್ ಎ ಟೀಚರ್ ಕಂಡಕ್ಟೆಡ್ ಕ್ಲಾಸಸ್ ಅಕ್ರಾಸ್ ಬ್ಯಾಂಗ್ಳೂರ್. ಅದು ಬಿಟ್ಟು ಕಂಪನಿಯಲ್ಲಿ ಕೆಲಸ ಮಾಡಿದೆ. ಎಂಡ್ ಆಫ್ ದ ಡೇ ವಿ ಆರ್ ಟಿಶ್ಯೂ. ಟೋಟಲಿ ಒಂದು ಡಿಫ್ರೆಂಟ್ ಒಂದು ವೇರಿಯಂಟ್ ಅನ್ಬೋದು ನಾವು. ಸೊ ಈಸ್ ಎ ಪ್ರೊಫೆಷ್ನಲ್ ಆರ್ಟಿಸ್ಟ್. ಸರ್ ಅದ್ರ ಬಗ್ಗೆ ಲೈಟಾಗಿ ಶೇರ್ ಮಾಡ್ಬೋದಾ? ಕತೆ ಜಾಸ್ತಿ ಹೋಗುತ್ತೆ. ಸೊ ಐ ಹ್ಯಾವ್ ಡನ್ ಮೈ ಗ್ರಾಜುಯೇಷನ್ ಇನ್ ಚಿತ್ರಕಲಾ ಪರಿಷತ್. ಸೊ ಐ ಹ್ಯಾವ್ ಟೇಕನ್ ಮೈ ಪ್ರೊಫೆಷನ್ ಆಸ್ ಪೇಂಟಿಂಗ್ಸ್. ಸೊ ಅದರಲ್ಲೂ ಸ್ಪೆಸಿಫಿಕ್ ಆಗಿ ಟ್ರೆಡಿಷ್ನಲ್ ಪೇಂಟಿಂಗ್ಸ್. ಸೊ ಟ್ರೆಡಿಷ್ನಲ್ ಪೇಂಟಿಂಗ್ಸ್ನಲ್ಲಿ ಒಂದು ಎರಾನಲ್ಲಿ ಐ ಹ್ಯಾಡ್ ಮೇಡ್ ಮೈ ನೇಮ್. ಸೊ ಅದು ಇರುತ್ತೆ, ಯಾವತ್ತೂ ಇರುತ್ತೆ. ಆರ್ಟ್ ಅನ್ನೋದು ನಾವು ಬಲಗೈನಲ್ಲಿ ಊಟ ಮಾಡೋದು ಯಾವತ್ತೂ ಮರೆಯಲ್ಲ ಅನ್ನೋ ಹಾಗೆ ನಮ್ಮ ಬ್ಲಡ್ನಲ್ಲಿ ಇರುತ್ತೆ. ಅದು ಯಾವಾಗ ಬೇಕಾದ್ರೂ ಮತ್ತೆ ಮಾಡ್ತೀನಿ. ಈಗ ಸದ್ಯಕ್ಕೆ ಫುಲ್ ಟೈಮ್ ಇದರಲ್ಲೇ ಇರೋದ್ರಿಂದ ಅದ್ರ ಕಡೆ ಒಂದು ಸ್ವಲ್ಪ ಗಮನ ಕಮ್ಮಿನೇ. ಸೊ ಹಾಗಾಗಿ ಇದೇ ನನಗೆ ಫುಲ್ ಟೈಮ್ನಲ್ಲಿ ಇದ್ದೀನಿ ಇವಾಗ. ಯಾವಾಗ ಸ್ಟಾರ್ಟ್ ಮಾಡಿದ್ರಿ ಸರ್ ಈಗ ಈ ಒಂದು ಹೌಸ್ ಆಫ್ ಸೀ ಫುಡ್? ಇದು ಹೌಸ್ ಆಫ್ ಸೀ ಫುಡ್ ಬಂದು ಕೋವಿಡ್ಗೆ ಮುಂಚೆ ಸ್ಟಾರ್ಟ್ ಮಾಡಿದೆ ಸರ್. ಆಗ ನನ್ನ ಇಂಟೆನ್ಷನ್ ಇದ್ದಿದ್ದೆ ಅದೇ, ನಾನು ಆಗಲೇ ಹೇಳಿದ್ನಲ್ಲ ಅದೇನೆ. ಬಟ್ ಇದು ಈ ಮಟ್ಟಕ್ಕೆ ತರ್ತೀನಿ ಅನ್ನೋ ನಂಬಿಕೆಯಿಂದನೇ ನಾನು ಮಾಡಿದೆ. ಇವತ್ತು ತನಕ ನನಗೆ ಸಪೋರ್ಟ್ ಅಂದರೆ ಲಾಸ್ಟ್ ಕ್ಲಾಸ್ನಲ್ಲಿ ಫ್ಯಾಮಿಲಿ ಸಪೋರ್ಟ್ ಬಂತು. ಅದು ಇನಿಷಿಯಲಿ ನನಗೆ ಯಾರ್ದು ಸಪೋರ್ಟ್ ಇಲ್ಲದೇ ನಾನು ಸ್ಟಾರ್ಟ್ ಮಾಡಿದೆ. ಎಲ್ಲರೂ ಹೇಳಿದ್ದು ಇದು ನಿನ್ಗೆ ಆಗಲ್ಲ ಬೇಡ ಅಂತ. ನನ್ನೊಂದು ಮೈಂಡ್ ಇತ್ತು, ನಾನು ಮಾಡ್ತೀನಿ, ಆಗುತ್ತೆ, ಖಂಡಿತ ಆಗುತ್ತೆ, ಇದು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಅನ್ನೋದು ಇತ್ತು ನನಗೆ. ಹಾಗಾಗಿ ಇದನ್ನು ಸ್ಟಾರ್ಟ್ ಮಾಡಿದೆ. ಸೊ ಇವತ್ತಿಗೆ ನನ್ನ ಫೇಲ್ಯೂರ್ ಅನ್ನೋದು ನಾನು ತಿರುಗಿ ನೋಡಲಿಲ್ಲ ಈ 5 ವರ್ಷದಲ್ಲೇ. ಬಿಸ್ನೆಸ್ ಅಂದಮೇಲೆ ಒಂದಿನ ಇರುತ್ತೆ, ಒಂದಿನ ಇರಲ್ಲ. ಅದಕ್ಕೆಲ್ಲ ನೀವು ಅಪ್ಸೆಟ್ ಆಗಬಾರ್ದು. ಅದೆಲ್ಲ ನೀವು ಸಸ್ಟೈನ್ ಮಾಡಿ ಎದ್ದು ನಿಂತರೆ ಮಾತ್ರನೇ ಯುವರ್ ಬಿಸ್ನೆಸ್ ಮ್ಯಾನ್. ಸೊ ಇನ್ ದಟ್ ಆಸ್ಪೆಕ್ಟ್ ಐ ವುಡ್ ಲೈಕ್ ಟು ಸೇ ಎನಿಬಡಿ ಫಾರ್ ದಟ್ ಮ್ಯಾಟರ್, ಎಲ್ಲರೂ ಏನಾದರೂ ಮಾಡಿ, ನಂಬಿಕೆಯಿಂದ ಮಾಡಿ, ನಿಮ್ಮ ಕೆಲಸದಲ್ಲಿ ನಿಷ್ಠೆಯಿಂದ ಮಾಡಿ, ಅದು ಪ್ರತಿಫಲ ನಿಮಗೆ ಸಿಗುತ್ತೆ. ಇನ್ನೊಂದು ಮಾತು ಹೇಳಬೇಕು, ಸಾರ್ ಇಸ್ ಲೈಕ್ ಎ ಒನ್ ಮ್ಯಾನ್ ಆರ್ಮಿ. ಸೊ ಅವಾಗಿಂದ ಇವಾಗವರೆಗೂ ಲೈಕ್ ಸಿಂಗಲ್ ಆ ಮಸಾಲೆಯಿಂದ ಹಿಡಿದು ಲೈಕ್ ಮನೆಯಿಂದ ಲೈಕ್ ಮಸಾಲೆ ನಿಮ್ಮದೇ ಸರ್ ಓನ್ ಸರ್ ಪ್ರಿಪೇರೇಷನ್? ಎಲ್ಲ ನಮ್ಮದೇ. ಯಾವುದೇ ಲೈಕ್ ಈ ಒಂದು ಆರ್ಟಿಫಿಷಿಯಲ್ ಮಸಾಲೆ ಅಂತಾರಲ್ಲ, ಯಾವುದೂ ಇಲ್ಲ ನಮ್ಮ ಹತ್ರ. ಆರ್ಟಿಫಿಷಿಯಲ್ ಫ್ಲೇವರ್ ಇಲ್ಲ, ಕಲರ್ ಇಲ್ಲ, ಮತ್ತು ಪ್ರಿಸರ್ವೇಟಿವ್ಸ್ ಇಲ್ಲ. ನಮ್ಮದು ಮಿನಿಮಮ್ ಅಂದ್ರೂ ನಮ್ಮ ಮನೆ ಇಲ್ಲಿಂದ ನನ್ನ ಹತ್ರ ತೊಗೊಂಡೋದ್ರೂ ಅಟ್ಲೀಸ್ಟ್ 2 days ಇಟ್ಕೊಂಡು ತಿನ್ಬೋದು. ಸಸ್ಟೈನಬಿಲಿಟಿ ಇರುತ್ತೆ, ಫ್ರೆಶ್ನೆಸ್ ಇರೋದ್ರಿಂದ ನಮ್ಮ ಹತ್ರ ನಾವು ಕ್ವಾಲಿಟಿ ಮೇಂಟೈನ್ ಮಾಡೋದ್ರಿಂದ ಫಿಶಸ್ನ ಒಳ್ಳೆ ಫಿಶ್ ಇದ್ದರೆ ಯಾವತ್ತೂ ಕೆಡಲ್ಲ ಸರ್. ಹಾಳಾಗಿರೋದು ಎಣ್ಣೆನಲ್ಲಿ ಬಿಟ್ಟಿರೋದು ಗೊತ್ತಾಗಲ್ಲ. ತವ ಮೇಲೆ ಮಾಡೋದು ಹಾಳಾಗಿದೆ ಇಲ್ಲೇ ತೋರಿಸ್ಕೊಟ್ಬಿಡುತ್ತೆ ನೀವು ಮಾಡ್ತಾ ಇರೋದು ಸರಿ. 30 ರೂಪೀಸಿಂದ ಸ್ಟಾರ್ಟ್ ಆಗಿ ನನ್ನ ಹತ್ರ 5000 ರೂಪೀಸ್ ತನಕ ಸರ್. 5000 ರೂಪೀಸ್ವರೆಗೆ ಇದೆ. ಓಕೆ. ಸೊ ಎಕ್ಸಾಟಿಕ್ಸ್ ಎಲ್ಲ ಲೈಕ್ ರೈನ್ಬೋ ಲಾಬ್ಸ್ಟರ್ಸ್ ಎಲ್ಲ ನಿಮಗೆ ಡಿಪೆಂಡ್ಸ್ ಆನ್ ದ ಡೇಸ್ ಪ್ರೈಸಿಂಗ್. ಸೊ ಅದು ನಿಮ್ಗೆ ಹೆಂಗೆ ಹೋಗುತ್ತೋ ಪ್ರೈಸು ಆ ಥರ ಹೋಗುತ್ತೆ. ಸೊ ನಾನು ಲಾಸ್ಟ್ ಪ್ರಿಪೇರ್ ಮಾಡಿರೋ ರೈನ್ಬೋ ಲಾಬ್ಸ್ಟರ್ ಬಂದ್ಬಿಟ್ಟು 7000 ರೂಪೀಸ್. ಸೊ ಅದೇ ನಿಮಗೆ ಗೋವಾ ರೆಸ್ಟೋರೆಂಟ್ನಲ್ಲಿ ಏನಾನ ಹೋದರೆ ಟು ಮೈ ನಾಲೆಜ್ ಇಟ್ ಶುಡ್ ನಾಟ್ ಬಿ ಲೆಸ್ ದೆನ್ 15,000 to 80,000. ಮೇನ್ಲಿ ಲೈಕ್ ಎಕ್ಸಾಟಿಕ್ ಫಿಶಸ್ ಇಂದ ಹಿಡಿದು ದೇ ಹ್ಯಾವ್ ಲೈಕ್ ವೆರೈಟಿ. ಸರ್ ಇನ್ನೊಂದು ಮೆನ್ಯೂಲ್ ನೋಡಿದೆ ಒಳಗಡೆ ನೀರು ದೋಸೆ ಅವೆಲ್ಲ ಸಿಗುತ್ತಾ ಹೆಂಗೆ? ನೀರು ದೋಸೆ, ಮೀನು ಸಾರು, ಕೋಳಿ ರೊಟ್ಟಿ, ಕೋಳಿ ಸಾರು ಇದೆಲ್ಲ ಮಾಡ್ತಾ ಇದ್ವಿ. ಈಚೆಗೆ ಜನ ಕಮ್ಮಿ ಕಾಣಿಸ್ತಾ ಇದ್ದಾರೆ. ಸೊ ಹಾಗಾಗಿ ನಾವು ಮಾಡಿರೋ ಊಟ, ನಾವು ದುಡಿತಾ ಇರೋದು ಊಟಕ್ಕೆ, ಮಾಡಿರೋ ಊಟ ಬಿಸಾಡೋದಕ್ಕಲ್ಲ. ಸೊ ಹಾಗಾಗಿ ಜನ ರಿಕ್ವೈರ್ಮೆಂಟ್ ಇದ್ರೆ ಮೊದಲೇ ಹೇಳ್ತಾರೆ, ಅವ್ರಿಗೆ ನಾವು ಮಾಡ್ಕೊಡ್ತೀವಿ. ಆರ್ಡರ್ ಪ್ರಿಫರೆನ್ಸ್ ಇರುತ್ತೆ ನಿಮಗೆ? ಇಲ್ಲಿ ಮೊದಲು ನಾವು ಮಾಡ್ತಾ ಇದ್ವಿ ರೆಗ್ಯುಲರ್ ಆಗಿ. ಸೊ ಅದು ಯಾವಾಗ ನಮಗೆ ಜನದ ಬ್ರೇಕಪ್ಸ್ ಕಾಣಿಸ್ತೋ, ಯಾಕಂದ್ರೆ ಅಲ್ಲಲ್ಲೇ ರೆಸ್ಟೋರೆಂಟ್ಸ್ ಇದೆ, ಯಾರನ್ನೂ ಬಲವಂತ ಮಾಡ್ಲಿಕ್ಕೆ ಆಗಲ್ಲ. ಸೊ ಹಾಗೆ ಅವ್ರ ಇಷ್ಟ, ಅವ್ರಿಗೆ ಎಲ್ಲರೂ ತಿನ್ಬೇಕು ಅಂತ ಬರ್ತಾ ಇರ್ತಾರೆ. ಸಡನ್ ಆಗಿ ಯಾವುದೋ ಒಂದು ಹೊಸದು ನೋಡ್ತಾರೆ,
ಅಲ್ಲಿಗೆ ಹೋಗ್ಬೋದು. ಸೊ ಆ ಮೈಂಡ್ ಸೆಟ್ನಲ್ಲಿ ನಾವು ಮಾಡಿರೋ ಫುಡ್ ವೇಸ್ಟ್ ಆಗ್ತಾ ಇತ್ತು. ಸೊ ಹಾಗಾಗಿ ವಿ ಶುಡ್ ರೆಸ್ಪೆಕ್ಟ್ ಫುಡ್. ಸೊ ಆನ್ ದಟ್ ಬೇಸ್ ವಿತೌಟ್ ಥ್ರೋಯಿಂಗ್ ಫುಡ್ ವೇಸ್ಟಿಂಗ್ ಫುಡ್ ಐ ವಾಂಟೆಡ್ ಟು ಮೇಂಟೈನ್ ದಟ್. ಸೊ ಅದಕ್ಕೋಸ್ಕರ ಮುಂದಿನ ದಿನದಲ್ಲಿ ಮತ್ತೆ ಈಗಲೂ ಕೊಡ್ತೀವಿ. ಕಸ್ಟಮರ್ಸ್ ಕೇಳಿದ್ರೆ ಅವ್ರ ರಿಕ್ವೈರ್ಮೆಂಟ್ ಏನಿದೆ ಮಾಡಿಕೊಡ್ತೀವಿ. ಲೈಕ್ ಸಾರು ಬೇಕು ಅಂತಾರೆ, 1 kg 2 kg ನೀರು ದೋಸೆ ಬೇಕು ಅಂತಾರೆ, ಅವ್ರಿಗೆ ಮಾಡಿಕೊಡ್ತೀವಿ. ಇಲ್ಲಿ ಕಸ್ಟಮರ್ಗೆ ಅಂತೇಳಿ ಈಗ ಸದ್ಯಕ್ಕೆ ಸ್ಟಾಪ್. ಎಕ್ಸಾಕ್ಟ್ ಅಡ್ರೆಸ್ ಏನಿದೆಯೋ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಈಗ ನಾವು ಸ್ವಲ್ಪ ಫಿಶನ್ನು ಟ್ರೈ ಮಾಡೋಣ, ಬನ್ನಿ. ಆಲ್ ರೈಟ್ ಅಂತ ಮಸ್ತ್ ಶೂಟಿಗೆ ಸಿಂಗಲೇ ಬಂದಿರೋದು. ನಾನು ಸಡನ್ನಾಗಿ ಇಲ್ಲಿಂದ ಪಾಸ್ ಆಗ್ತಿದ್ದೆ, ಆ ಟೈಮಲ್ಲಿ ನೋಡಿದ್ದೆ ಮೇನ್ಲಿ. ಸೊ ಒಬ್ಬನೇ ಅಡ್ಜಸ್ಟ್ ಮಾಡಿ ಮಾಡ್ತಾ ಇದ್ದೀನಿ, ಸ್ವಲ್ಪ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಫಸ್ಟ್ಲಿ ಇಲ್ಲಿ ನಮಗೆ ಒಂದು ವಂಜರಂ ಸ್ಲೈಸ್ ಒಂದು ಕೊಟ್ಟಿದ್ದಾರೆ, ಸಿಯರ್ ಫಿಶು ಪೀಸಸ್ಸು ವಿಚ್ ಇಸ್ ಲೈಕ್ ನಿಮಗೆ ಕಬಾಬ್ ಥರ ಒಂದು ಅದನ್ನು ಗ್ರಿಲ್ ಮಾಡಿ ಕೊಡ್ತಾರೆ. ಸೊ ದೇ ಹ್ಯಾವ್ ಲೈಕ್ ಗ್ರಿಲ್ ಆಪ್ಷನು ಇದೆ. ಆ್ಯಂಡ್ ನೆಕ್ಸ್ಟ್ ಒಂದು ಪ್ರಾನ್ಸ್ ತೊಗೊಂಡಿದ್ದೀವಿ, ವಿಚ್ ಇಸ್ ಪ್ರಾನ್ಸ್ ಇಸ್ ತವಾ ಫ್ರೈಡು. ಸೊ ಫಸ್ಟ್ಲಿ ನಾನು ಆಗ್ತಿಲ್ಲ ಅನಿಸುತ್ತೆ, ಎಸ್ ದಿಸ್ ಈಸ್ ಹಿಯರ್. ಸೊ ಇದು ಪ್ರಾನ್ಸು, ಲೆಟ್ಸ್ ಗೋ ಆನ್ ಬೈಟ್. ಇದು ವಾವ್, ಸಕ್ಕದಾಗಿ ಒಂದು ತವಾ ಫ್ರೈ ಆಗಿರೋದು. ಆಮೇಲೆ ಮಸಾಲೆ ಇರಲಿ, ಮಸಾಲೆ ಆ ಬಲ್ಸಿರೋ ಇದರಲ್ಲೇ ಗೊತ್ತಾಗುತ್ತೆ ಇವ್ರದ್ದೇ ಓನ್ ಮಸಾಲೆನಾ ಅಥವಾ ಪ್ಯಾಕೆಟ್ ಮಸಾಲೆನಾ ಅಂತ. ಟೋಟಲಿ ಡಿಫ್ರೆಂಟು. ಈ ಥರ ಫಿಶ್ ಫ್ರೈ ಜೊತೆಗೆ ಈ ಥರ ಮಸಾಲೆ ಕಾಂಬಿನೇಷನ್ ನಾನು ಯಾವತ್ತೂ ತಿಂದಿಲ್ಲ. ಆ ಮಸಾಲೆ ಟೇಸ್ಟೇ ಗೊತ್ತಾಗ್ಬಿಡುತ್ತೆ, ಹೌದೇ ಕ್ರಿಯೇಟ್ ಆ ಮಸಾಲೆ ಹೇಗಿರುತ್ತೆ ಹೆಂಗೆ ಅಂತ. ಬಟ್ ಇಲ್ಲಿ ಟೋಟಲಿ ಡಿಫ್ರೆಂಟ್ ಆಗಿದೆ. ಆ ಹೋಮ್ ಮೇಡ್ ಮಸಾಲೆ ಅನ್ನೋದು ನಿಮಗೆ ಆ ಬೈಟಲ್ಲೇ ಗೊತ್ತಾಗುತ್ತೆ. ಆ್ಯಂಡ್ ಪ್ರಾನ್ಸ್ ಪೀಸ್ ಲಿಟ್ರಲಿ, ಆ ಪ್ರಾನ್ಸ್ ಪೀಸ್ ಬಂದು ಇಟ್ ಇಸ್ ಟೋಟಲಿ ಸೂಪರ್ಬ್. ಪುಟಾಣಿ ಪ್ರಾನ್ಸೇ ನಿಮಗೆ, ಬಟ್ ತವಾಲ್ ಫುಲ್ಲಿ ಫ್ರೈ ಆಗಿ ಆ ಸ್ಮೋಕಿ ಫೀಲೇ ಬರುತ್ತೆ. ಆಮೇಲೆ ಮೇಯ್ನ್ಲಿ ಉಚ್ಪೈರಲ್ಲಿ ಏನು ಮಾಡೋರಲ್ಲ, ಆದ್ದರಿಂದ ಅದರ ಅರೋಮಾನೇ ಡಿಫ್ರೆಂಟ್ ಆಗಿರುತ್ತೆ ಕಂಪ್ಯಾರಿಟಿವ್ಲಿ ಗ್ಯಾಸಿಂದ. ನಿಮಗೆ ಇಲ್ಲಿ ಕಸ್ಟಮರ್ಸ್ ಅವರಲ್ಲಿ ಮಾತಾಡಿರ್ತೀನಿ, ಅವೆಲ್ಲ ನೋಡಿರ್ತೀರ, ಅವರೆಲ್ಲ ಹೇಳಿದ್ದು ಒಂದೇ, ಓಕೆನಾ? ಏನಂದರೆ ಒಬ್ಬೊಬ್ಬರು ಆನ್ ಕ್ಯಾಮ್ರಾ ಬೇರೆ ಅಂದರು, ಒಬ್ಬೊಬ್ಬರು ಲೈಕ್ ಓಕೆ ಸರ್ ವಿಡಿಯೋ ಮಾಡ್ಕೊಳ್ಳಿ ಪರವಾಗಿಲ್ಲ ಅಂತಂದರು. ನಾವು ಫಿಶ್ ಏನು ತಗೊತೀವೋ ಆ ಪ್ರೈಸ್ಗೆ ಇವರು ಇಲ್ಲಿ ರೆಡಿ ಟು ಈಟ್ ತವಾ ಫ್ರೈನೇ ಮಾಡಿಕೊಡ್ತಾವ್ರೆ ಅಂತ ಹೇಳಿದ್ರು. ಜಾಸ್ತಿ ಮಾತಾಡ್ತಿದ್ಯಲ್ಲ ಅಂತ ನೋಡ್ತಿರ್ತಾರೆ, ಬಟ್ ಒಮ್ಮೆ ಬಂದು ಟ್ರೈ ಮಾಡಿ ನೋಡಿ, ಬೇರೆ ಥರ ಇರುತ್ತೆ. ಲೈಟಾಗಿ ಇಲ್ಲಿ ನಿಂಬೆಹಣ್ಣು ಇನ್ಬಿಡೋಣ. ದಿಸ್ ಈಸ್ ಕಂಪ್ಲೀಟ್ಲಿ ಶಿಯರ್ ಫಿಶ್ ಪೀಸ್. ನೋಡ್ಬೋದು ಎಷ್ಟು ಕ್ಯಾಪ್ಚರ್ ಆಗ್ತಿದೆ ಅಂತ ಗೊತ್ತಿಲ್ಲ. ಲೆಟ್ಸ್ ಸಿ. ಫಸ್ಟ್ಲಿ ಒಂದು ಬೈಟ್ ಹೋಗ್ತೀನಿ ನಾನು. ವಾವ್, ವಾವ್. ಅಂದರೆ ಇಟ್ಸ್ ಲೈಕ್ ಒಂದು ಚಿಕ್ಕ ಪೀಸಸ್ ಆ ಕಬಾಬ್ ಇರುತ್ತಲ್ಲ ಆ ಥರ ಮಾಡಿಕೊಟ್ಟಿರ್ತಾರೆ. ಅಂದರೆ ಕಬಾಬ್ ಇಸ್ ಟೋಟಲಿ ಡಿಫ್ರೆಂಟ್, ಬಟ್ ದಿಸ್ ಇಸ್ ಟೋಟಲಿ ಡಿಫ್ರೆಂಟ್. ನಿಮಗೆ ಇಟ್ಸ್ ಕಂಪ್ಲೀಟ್ಲಿ ಆ ಗ್ರಿಲ್ಡಿನ ಅದರ ಅಂತ ಒಂದು ಅರೋಮಾ ಬರುತ್ತೆ, ಒಂದು ಕೋಲ್ಡ್ ಫ್ಲೇಮಲ್ಲಿ ಮಾಡಿರೋದು. ಸೊ ಲಿಟ್ರಲಿ ದ ಸಿಯರ್ ಫಿಶ್ ಪೀಸ್ ಇಸ್ ಟೋಟಲಿ ಅದ್ಭುತ. ದೊಡ್ಡ ಮುಳ್ಳು ಇರುತ್ತಲ್ಲ ಆರಾಮಾಗಿ ತೆಗೆದಿಡ್ಬೋದು. ಒಂಥರ ಕಂಪ್ಲೀಟಾಗಿ ಫುಲ್ಲಿ ಪೀಸಸ್ ಫಿಲ್ಡ್ ಆಗಿರುತ್ತೆ. ನೋಡ್ಬೋದು ಆ ಮೀನು ನೀವು ಕಂಪ್ಲೀಟ್ಲಿ ಏನು ರೇಂಜಿಗೆ ಕುಕ್ ಆಗಿದೆ ಅಂತ. ಸೊ ದಿಸ್ ಇಸ್ ಕಂಪ್ಲೀಟ್ಲಿ ತವಾ ಫ್ರೈಡ್ ಇನ್ ಸೌದೆ ಒಲೆ. ಫ್ರೆಶ್ ಮೀನು ತರ್ತಾರೆ, ಅವತ್ತಿನ ಮೀನು ಅವತ್ತೇ ಖಾಲಿ ಮಾಡಿ ನೆಕ್ಸ್ಟ್ ಡೇ ಬೇರೆ ಫಿಶ್ಶು ಬೇರೆ ಬೇರೆ ಆ್ಯಂಗಲಲ್ಲಿಂದ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಕ್ಯಾಮ್ರಾ ತುಂಬ ಭಾರ ಇದೆ. ರೋಡ್ ಸೈಡಲ್ಲಿ ಸಿಗೋ ಈ ಕೆರೆ ಫಿಶ್ಗಳೇ ಜಾಸ್ತಿ ಸೇಲ್ ಮಾಡ್ತಾರೆ, ಓಕೆನಾ? ಈ ತಗೊಳ್ಳಿ, ಜಿಲೇಬಿ ತಗೊಳ್ಳಿ, ಬಾಂಗಡೆ ತಗೊಳ್ಳಿ, ಆಮೇಲೆ ಈಗೀಗ ಈ ರೂಪ್ಚಂದು. ಸೊ ಅವೆಲ್ಲ ಈಗೀಗ ಸ್ಟಾರ್ಟ್ ಮಾಡಿರೋದು. ಆಲ್ಮೋಸ್ಟ್ ಆಲು ಈ ಥರ
ಏನು ಫ್ರೆಶ್ಶಾಗಿ ಇವ್ರು ತೊಗೊಂಡು ಬರೋದು ಬಂದು ಕೆರೆಯಿಂದ ಇಲ್ಲ, ಇದು ಆ್ಯಕ್ಚುಲಿ ಸೀ ಫುಡ್ ಅನ್ಬೋದು ನಾವು. ಸೊ ಫ್ರೆಶ್ಶು ಸೀ ಫುಡ್ಡು. ಆ್ಯಂಡ್ ಇನ್ನೊಂದು ಮೇನ್ಲಿ ಬಂದು ನಿಮಗೆ ಇಲ್ಲಿ ಎಕ್ಸಾಟಿಕ್ ಸೀ ಫುಡ್ ಎಲ್ಲ ಇಲ್ಲಿ ಸಿಗುತ್ತೆ. ಎಕ್ಸಾಟಿಕ್ ಮೀನುಗಳು ಅಂದರೆ ಈ ಏನಪ್ಪ ಅದು ಯಾವುದಪ್ಪ ಅದು ಮರ್ತೋದೆ ನಾನೇ, ಲಾಬ್ಸ್ಟರ್ ಇರಲಿ, ಆಮೇಲೆ ಬೇರೆ ಬೇರೆ ಲೈಕ್ ಎಕ್ಸಾಟಿಕ್ ಫಿಶಸ್ ನಿಮ್ಮದೇ ಇರಲ್ಲ ನಿಮ್ಮ ಲೈಫಲ್ಲಿ, ಆ ಥರ ಫಿಶ್ ಎಲ್ಲ ಇಲ್ಲಿ ಸಿಗುತ್ತೆ ಆನ್ ದಿ ಆರ್ಡರ್ ಪ್ರಿಫರೆನ್ಸ್. ಸೊ ನೀವು ಬಂದ ನಂತರ ನೀವು ಅಲ್ಲಿ ಸಿಗೋದಾ ಅಂತ ಕೇಳಿದ್ರೆ ಡೌಟೇ, ಬಟ್ ಬರೋಕ್ಕಿಂತ ಮುಂಚೆ ಒಮ್ಮೆ ಅವ್ರದ್ದೇ ಅಂತ ಗ್ರೂಪ್ ಇದೆ, ಅವ್ರಿಗೆ ಕಾಲ್ ಮಾಡಿದರೆ ಸೊ ಇವತ್ತಿದೆಯಾ ಇಲ್ವಾ ಅಂತ ಡೈರೆಕ್ಟಾಗಿ ಮೆನ್ಯೂನೇ ಹೇಳ್ಬಿಡ್ತಾರೆ ಅವರು. ಸೊ ದಿಸ್ ಈಸ್ ಲೈಕ್ ಪರ್ಫೆಕ್ಟ್ ಆಗಿದೆ. ಒನ್ ಆಫ್ ದಿ ಬೆಸ್ಟ್ ರೋಡ್ ಸೈಡ್ ಸೀ ಫುಡ್ ನಾನು ತಿಂದಿರೋದು. ಏನದು NRI ಲೇಔಟು, ಈ ರಾಮಮೂರ್ತಿ ನಗರ ಅಂದರೆ ಈ ಸ್ಟ್ರೆಚ್ಚಲ್ಲೇ ಒಂದು ಪರ್ಫೆಕ್ಟ್ ಆಗಿರೋ ಒಂದು ಈ ರೋಡ್ ಸೈಡ್ ಸೀ ಫುಡ್ ಅಂಗಡಿ ಅಂತಲೇ ಇಲ್ಲ ಇಲ್ಲಿ. ಸೊ ಈಸ್ ದಿ ಒನ್ ಇವನ್ ದಿ ಪರ್ಫೆಕ್ಟ್ ಒಂದು ಅಥೆಂಟಿಕ್ ಆಗಿರೋ ಒಂದು ಸೀ ಫುಡ್ನ ಕೊಡ್ತಾರೆ. ಸೊ ದಿಸ್ ಇಸ್ ವಾಟ್ ಪ್ರಾನ್ಸು, ಈ ಕಡೆ ಸೇಫ್ ಫಿಶ್ ಪೀಸಸ್ಸು, ಈ ಕಡೆ ಸೇಮ್ ಅದೇ ನಾವೇನು ಕರಿತೀವಲ್ಲ ನೀವು ಕಡೆ ಅಂಜಲ್ಲು ಅಥವಾ ವಾಟ್ ವಿ ಗಾಟ್ ಎಸ್ ವಂಜರಮ್. ಸೊ ಈ 3 ವೆರೈಟಿ ಈಗ ಸದ್ಯಕ್ಕೆ ತೊಗೊಂಡಿದ್ದೀನಿ. ಆ್ಯಂಡ್ ಅವ್ರ ಹತ್ರ ಲೈಕ್ ಬೇರೆ ಬೇರೆ KG ಗಟ್ಟಲೆ ಫಿಶ್ ಇದೆ. ಒಂದು ಮೇನ್ ಒಂದು ಮೇಕಿಂಗ್ ಶೋಟಲ್ಲಿ ಹಾಕಿರ್ತೀನಿ, ಅದು ಎಷ್ಟು KG ಅಂತ ನನಗೆ ಗೊತ್ತಿಲ್ಲ. ನನಗೆ ಎತ್ತಿದ್ರೆ ಭಾರ ಬೇರೆ ಇತ್ತು ಅದು. ಆ್ಯಂಡ್ ಅದನ್ನು ಕಂಪ್ಲೀಟಾಗಿ ಮಸಾಲೆ ಹಚ್ಚಿ ಕಂಪ್ಲೀಟಾಗಿ ಬೇರೆ ಒಂದು ರೇಂಜಲ್ಲೇ ಕೊಡ್ತಾರೆ. ಬೆಸ್ಟ್ ಆಲ್ರೆಡಿ ತುಂಬ. ಸೊ ನೆಕ್ಸ್ಟ್ ನೋಡ್ಬೋದು, ನಾನು ಇಲ್ಲಿ ಬಾಂಗಡೆ ಮೀನು ತೊಗೊಂಡಿದ್ದೀನಿ. ಸಖತ್ ಬಿಸಿ ಬಿಸಿಯಾಗಿದೆ, ಆ ಮಸಾಲೆಯಿಂದ ಹಿಡಿದು ಓವರಾಲು ನೋಡಿ, ಆ ಮೇಲೆ ಸ್ಕಿನ್ನೇ ಬೇರೆ ಥರ ಇರುತ್ತೆ. ವಾವ್. ಈರುಳ್ಳಿ ನಿಂಬೆಹಣ್ಣಿಗೆ ಇಲ್ಲಿ ಲೆಕ್ಕನೇ ಇಲ್ಲ ಅಂತ ಇಟ್ಕೊಳ್ಳಿ ನೋಡಿ, ಲೈಟಾಗಿ ನಿಂಬೆಹಣ್ಣ ಹಿಂಡ್ಕೊಂಡು ಒಂದು ಮಜಾ ಮಾಡಿಬಿಡೋಣ ಬನ್ನಿ. ವಾವ್, ಟೋಟಲಿ ಡಿಫ್ರೆಂಟ್ ಆಗಿದೆ. ಈ ನನಗೆ ಆ ಮಸಾಲೆ ಟೇಸ್ಟ್ಗಿಂತನೂ ಆ ಮೀನು ಟೇಸ್ಟ್ ಏನು ಕೊಡ್ತಿದೆಯಲ್ಲ, ದಟ್ ಈಸ್ ರಿಯಲಿ ಸೂಪರ್. ನ್ಯೂ ಇಯರು ಎಲ್ಲರೂ ಮಜಾ ಮಾಡ್ತಿರ್ತೀರ, ಇಷ್ಟೊತ್ತಿಗೆ ಮನೇಲಿ ಕೇಕ್ ಕಟ್ ಮಾಡಿಬಿಟ್ಟು ಒಂದಷ್ಟು ಜನ ಪಾರ್ಟಿಗೆ ಹೋಗಿರ್ತೀರ ಎಲ್ಲೆಲ್ಲೋ. ಬಟ್ ನಾನು ಲೋಕಲಾಗೆ ಮೀನನ್ನ ತಿನ್ನಕ್ಕೆ ಬಂದಿದ್ದೀನಿ. ಟೋಟಲಿ ಡಿಫ್ರೆಂಟ್ ಆಗಿದೆಯಲ್ಲ. ಸೊ ಓವರ್ ದಿಸ್ ಇಸ್ ವಾಟ್ ಕಂಪ್ಲೀಟಾಗಿ ನೋಡ್ತೀರಾ. ಒಂದು 4 ವೆರೈಟಿ ಆಫ್ ಮೀನು ತಗೊಂಡಿದ್ದೀನಿ, ಆ ಕಡೆ ಪ್ರಾನ್ಸು ಅವು ಇವು ಅಂತ. ಸೊ ಐ ಆಮ್ ಜಸ್ಟ್ ಲವಿಂಗ್ ದಿಸ್. ಇದರಲ್ಲಿ ನನಗೆ ಬೆಸ್ಟು ಅನಿಸಿದೆ ಅಂತಂದ್ರೆ ಇವರ ಪ್ರಾನ್ಸು. ಇದನ್ನು ಖಾಲಿ ಮಾಡಿಬಿಟ್ಟೆ ಹೋಗಬೇಕು ಎಲ್ಲ ಮೀನಲ್ಲಿ. ಒಂದು 2 ಇಯರ್ಸಿಂದ ಫಿಶ್ ತಿಂತಾ ಇದ್ದೀನಿ. ಎಲ್ಲೋದ್ರೂ ಫಿಶ್ ಜಸ್ಟ್ ಕೊಟ್ಟು ಕಳಿಸ್ತಾರೆ. ಇವ್ರ ಹತ್ರ ಬಂದೆ, ಸರ್ ಇವತ್ತು ಏನು ಫಿಶ್ ಇದೆ ಅಂತ ಹೇಳಿದ್ರೆ ಹೇಳ್ತಾರೆ, ಇವೆಲ್ಲ ಫಿಶ್ ಇದ್ದಾವೆ, ನಿಮ್ಗೆ ಏನು ತೊಗೋಬೇಕು ಅಂತ. ಮನೆಯಲ್ಲಿ ಈಗ ಒಂದು ಫಿಶ್ ತೊಗೊಬಂದರೆ 1000 ರೂಪಾಯಿ ಆಗುತ್ತೆ. ಆಲ್ಮೋಸ್ಟ್ ಆ ಫಿಶ್ ನನಗೆ ಇವ್ರಿಗೂ ಫ್ರೈ ಮಾಡಿಕೊಡ್ತಾರೆ ಆ ಕಾಸ್ಟ್ಗೆ. ಇಲ್ಲಿ ಬಂದಮೇಲೆ ನನಗೊಂದು 10 ಫಿಶ್ ಬಗ್ಗೆ ಗೊತ್ತಾಗಿದೆ. ಅದಕ್ಕೆ ಮುಂಚೆ ಗೊತ್ತಿರಲಿಲ್ಲ ನನಗೆ. ನಮಗೆ ಫಿಶ್ ಅಂದರೆ ಅಂಗಡಿ ಹೋಗ್ತೀವಿ, ಸೀರ್ ಫಿಶ್ ಹೇಳ್ತೀವಿ. ಇವ್ರ ಹತ್ರ ಬಂದರೆ ಸಾಲ್ಮನ್ ಕೊಡ್ತಾರೆ, ಆಮೇಲೆ ಏನಪ್ಪ ಅದು ಸೀಬಾಸ್ ಕೊಡ್ತಾರೆ. ಆ ಸೀಬಾಸ್ ಏನು ಗೊತ್ತಿರಲಿಲ್ಲ, ಅದನ್ನ ನಮ್ಮ ಶಂಕರ ಕೊಡ್ತಾರೆ. ಮಲ್ಟಿಪಲ್ ಗೊತ್ತು ಆ್ಯಕ್ಚುಲಿ. ಅವರು ಮತ್ತೆ ಹೇಳ್ತಾರೆ ಕಿಂಗ್ ಫಿಶ್ ಅಂತ ಹೇಳ್ತಾರೆ. ಕಿಂಗ್ ಫಿಶ್ಗೂ ಸೀರ್ ಫಿಶ್ ಡಿಫ್ರೆನ್ಸ್ ಇದೆ. ಇವ್ರ ಹತ್ರ ಬಂದು ಕೇಳಿದ್ರೆ ಎಲ್ಲ ಹೇಳ್ತಾರೆ ಈ ಥರ ಈ ಫಿಶ್ ಅಂತ. ನಿಜವಾಗ್ಲೂ ಇಲ್ಲಿಗೆ ಬನ್ನಿ. ಇದು ರಾಮಮೂರ್ತಿ ನಗರ, ನಿಮಗೆ ಜಾಗ ಬಂದರೆ ಆನೆಪ್ಪ ಸರ್ಕಲ್ ಹತ್ರ ಬರುತ್ತೆ, ಆಪೋಸಿಟ್ಟು ಗ್ಯಾಸ್ ಗೋಡೌನ್. ದಯವಿಟ್ಟು ಒಂದ್ಸತಿ ಬಂದು ಟ್ರೈ ಮಾಡಿದ್ರೆ ಮತ್ತೆ ನೀವು ಬಿಡಲ್ಲ ಇದನ್ನು. ಇಟ್ಸ್ ವೆರಿ ನೈಸ್, ಯು ವಿಲ್ ಎಂಜಾಯ್ ದ ಪ್ಲೇಸ್. ಸೊ ಐ ಹೋಪ್ ನೀವು ಇಲ್ಲಿ ಎಂಜಾಯ್ ಮಾಡಿರ್ತೀರ ಅಂದ್ಕೊಂಡಿರ್ತೀನಿ. ಸೊ ಆಲ್ಮೋಸ್ಟ್ ನಾನು ಇಲ್ಲಿ ಸರೌಂಡಿಂಗಲ್ಲಿ ಈ ಜಾಗದಲ್ಲಿ ಖಂಡಿತ ಒಂದು ಹೊಸ ಜಾಗ, ಒಂದು ಹೊಸ ಫುಡ್ ಪ್ಲೇಸ್ನ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಈ ಕಡೆ ಖಂಡಿತ ಬಂದು ಸಪೋರ್ಟ್ ಮಾಡಿ, ಒಮ್ಮೆ ಬಂದು ಟ್ರೈ ಮಾಡಿದ್ರೆ ಇಷ್ಟಪಡ್ತೀರಾ. ನೋಡಿ ಹಂಗೆ ಎದ್ದು ಬಂದಿದ್ದೀನಿ ಅದೇ ಕೈಯಿಂದ. ಒಳ್ಳೆ ಒಂದು ಕ್ವಾಲಿಟಿ ಆಗಿರೋ ಒಂದು ಸೀ ಫುಡ್ ಡಿಶಸ್, ಒಂದು ಮೀನನ್ನ ನೀವು ಟ್ರೈ ಮಾಡಬೇಕಂದ್ರೆ ದಿಸ್ ಈಸ್ ದಿ ಪ್ಲೇಸ್ ಅಂತೀನಿ, ವಿಚ್ ಯು ಹ್ಯಾವೆಂಟ್ ಸೀನ್. ಸೊ ಆ ಥರ ಫಿಶಸ್ ಎಲ್ಲ ಇಲ್ಲಿ ಸಿಗುತ್ತೆ, ಖಂಡಿತ ಟ್ರೈ ಮಾಡಿ. ಸೊ ಇನ್ನೊಂದು ಹೊಸ ವಿಡಿಯೋ ಸಿಗೋಣ. ಅಂಟಿಲ್ ದೆನ್ ಬೈ ಫ್ರಮ್ ಶರತ್.